ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಬಂದಿರೋರಿಗೆ ಸುಸ್ವಾಗತ ಹಾಗೂ ಧನ್ಯವಾದಗಳು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫಿಲಂ ಟೀಮ್ ಆಗಿರ್ಬೋದು, ಹಾಗೆ ಮೀಡಿಯಾ ಮಿತ್ರರು, ಹಾಗೆ ಫಿಲಂ ಸಪೋರ್ಟರ್ಸು, ಸಿನಿಮಾ ಲವರ್ಸು, ಎಲ್ರಿಗೂ ಧನ್ಯವಾದಗಳು. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಈ ತರ ನೋಡ್ತಾ. ಹಾಗೆ ನೀವು ಟೀಸರ್ ನೋಡಿದೀರಾ, ಹಾಗೆ ಒಂದು ಸಾಂಗ್ ನೋಡಿದೀರಾ. ಫಸ್ಟ್ ಒಂದು ಸಾಂಗ್ ರಿಲೀಸ್ ಆಯ್ತು. ಟೀಸರ್ಗೆ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಹೊಸಬರಾಗಿದ್ರು ಕಂಟೆಂಟ್ ಚೆನ್ನಾಗಿದ್ರೆ ಇಷ್ಟು ಇಷ್ಟಪಡ್ತಾರೆ ಅಂತ ಆ ಟೀಸರ್ ಮುಖಾಂತರ ನೀವೆಲ್ಲ ತೋರಿಸ್ಕೊಟ್ರಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾರ್ಯಾರು ನೋಡಿದಾರೆ ಟೀಸರ್ ಅಲ್ಲಿ ಏನ್ ಆಕ್ಷನ್ ಇತ್ತು, ಫುಲ್ ಇದು ಆಕ್ಷನ್, ಫುಲ್ ವೈಲೆನ್ಸ್ ಅಂತೆಲ್ಲ ಅನ್ಕೊಂತಿದ್ರು. ಅವ್ರಿಗೋಸ್ಕರನೇ ಇದು ಬರೀ ವೈಲೆನ್ಸ್ ಆ ತರದಲ್ಲ ಸಿನಿಮಾ ಅಂತ ರಾವ ರಾವ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ರಿ. ಅದಕ್ಕೂ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಬಂತು ನಿಮ್ ಕಡೆಯಿಂದ ಎಲ್ಲರಿಂದ. ಸೊ ತುಂಬಾ ಖುಷಿ ಆಯ್ತು. ಎಲ್ಲರೂ ಆ ಮ್ಯೂಸಿಕ್ ಆಗಿರ್ಬೋದು, ಆ ಡ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಅಪ್ರಿಶಿಯೇಟ್ ಮಾಡಿದೀರಾ. ತುಂಬಾ ಥ್ಯಾಂಕ್ಸ್. ಹಾಗೆ ಅನೂಪ್ ಸರ್ ಬಗ್ಗೆ ಹೇಳೋದಾದ್ರೆ, ಈ ಸಾಂಗ್ಸ್ ಮಾಡಿರೋದು ರಾವ ರಾವ ಸಾಂಗ್ ಬಂದಾಗ ನಾನು ಫಸ್ಟ್ ಕೇಳಿದ್ದೆ ರೆಡಿ ಆಗ್ತಾ ಇದ್ದಾಗ. ಆಗ ತುಂಬಾನೇ ಇಷ್ಟ ಆಗಿತ್ತು. ಸಕ್ಕದಾಗಿದೆ ಅಂದ್ರೆ ತುಂಬಾ ನನಗೆ ಅವಾಗ್ಲೇ ಹೇಳ್ಬಿಟ್ಟೆ ಸರ್ಗೆ, ಸರ್ ಇದು ರಿಲೀಸ್ ಆದ್ಮೇಲೆ, ಅದು ತುಂಬಾ ದೊಡ್ಡ ಸಕ್ಸಸ್ ಆದ್ಮೇಲೆ ಹೇಳೋದು ಅದು ಬೇರೆ ಪ್ರಶ್ನೆ, ಫಿಲಂ ರಿಲೀಸ್ ಆದ್ಮೇಲೆ ಹೇಳೋದು. ನನಗೆ ಈಗಲೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್, ಸಕ್ಕದಾಗಿದೆ ಅಂತ ಹೇಳಿದ್ದೆ. ಹಾಗೆ ಒಂದ್ ಚಿಕ್ಕ ಡೌಟ್ ಇತ್ತು. ಯಾವಾಗ್ಲೂ ಸರ್ದು ಲವ್ ಸಾಂಗ್ಸು ಆ ತರದ್ದೆಲ್ಲ ತುಂಬಾ ಕೇಳಿದ್ವಿ. ಬಟ್ ಮಾಸ್ ಸಾಂಗು ಅದೆಲ್ಲ ಯಾವ ತರ ಇರುತ್ತೆ ಅಂತ ನಾನು ಯಾವ್ದೋ ಕೆಲವೇ ಕೇಳಿದ್ದೆ. ಆಗೊಂದು ಚಿಕ್ಕ ಡೌಟ್ ಇತ್ತು. ಬಟ್ ಈ ಸಾಂಗ್ ಯಾವಾಗ ರೆಡಿ ಆಗ್ತಿತ್ತು, ಆ ಟೀಸರ್ ಒಂದು ಲಾಸ್ಟ್ ಒಂದು 10-20 ಸೆಕೆಂಡ್ ಬಿಟ್ಟು, ಓಕೆ 10-20 ಸೆಕೆಂಡ್ ಬಿಟ್ಟು, ಓಕೆನಾ 10-20 ಸೆಕೆಂಡ್ ಬಿಟ್ಟು ಯಾವಾಗ ಕೇಳಿದ್ವಿ ಮಾಸ್ ಸಾಂಗು, ಆಗ ತುಂಬಾನೇ ಖುಷಿ ಆಯ್ತು ಸರ್. ಆಮೇಲೆ ಈ 4 ನಿಮಿಷದ ಸಾಂಗ್ ನೋಡಿದಾಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ಹಂಗೆ ಜನದ ರೆಸ್ಪಾನ್ಸು ನಾನು ಯಾರ್ಯಾರು ತೋರಿಸಿದೀನಿ ಅವ್ರಿಗೆಲ್ಲ ಸಖತ್ತಾಗಿದೆ ಅಂದ್ರು. ಸೊ ಈಗ 5:30ಗೆ ಯೂಟ್ಯೂಬ್ ಲಹರಿ ಮ್ಯೂಸಿಕಲ್ ಲಾಂಚ್ ಆಗ್ತಿದೆ. ನೀವೆಲ್ಲರೂ ನೋಡಿದಾದ್ಮೇಲೆ 4 ಜನಕ್ಕೆ ಶೇರ್ ಮಾಡಿ. ಇಷ್ಟ ಆದಲ್ಲಿ ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ವಿಜಯ್ ಸರ್ ಒಂದು ವಿಷನ್ ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ತೆಗ್ದಿದ್ದಾರೆ. ಹೊಸಬರು ನಾನು ಹೊಸಬ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಅವರು ಒಂದೇ ಮಾತು ಹೇಳಿದ್ದು, ನಮ್ಮ ಕರಿಯರ್ನು ನೋಡ್ಕೊಬೇಕು ನಾವು. ಯಾಕಂದ್ರೆ ಹೊಸಬರನ್ನ ಲಾಂಚ್ ಮಾಡೋದ್ರ ಜೊತೆಗೆ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು. ಈಗ ಜನ ಹೊಸದನ್ನ ತಗೊಳೋದು ತುಂಬಾ ಕಷ್ಟ. ಈಗ ಕನ್ನಡ ಸಿನಿಮಾ, ಅದಕ್ಕೆ ಆಮೇಲೆ ಬರ್ತೀನಿ ಆ ಟಾಪಿಕ್ಗೆ. ಈಗ ವಿಜಯ್ ಸರ್ದು ಡೈರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಹೊಯ್ಸಳ ನೋಡಿ ತುಂಬಾನೇ ಖುಷಿ ಆಯ್ತು. ಆ ಮೇಕಿಂಗ್ ಆಗಿರ್ಬೋದು, ಸರ್ದು ಡೈರೆಕ್ಷನ್ ಎಲ್ಲ. ಸೊ ಆಗ ಈ ಜರ್ನಿ ಸ್ಟಾರ್ಟ್ ಆಗಿ ಈ ಒಳ್ಳೆ ಕಂಟೆಂಟ್ ಬೇಸ್ಡ್ ಸ್ಟೋರಿ ಮಾಡಬೇಕು ಅಂತ ಬಂದಾಗ, ಇದನ್ನ ಹೊಸಬರಿಗೆ, ಒಬ್ಬ ಲಾಂಚ್ ಆಗೋ ಹುಡುಗನ್ಗೆ ಯಾವ್ಯಾವ ತರ ಮಾಡಬೇಕು, ಆಕ್ಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲನೂ ಇಟ್ಟು ಅದ್ರ ಜೊತೆಗೆ ಒಂದು ವೈಂಡ್ ಆಗಿ ಎಲ್ಲ ಮಾಡಿದ್ದಾರೆ. ತುಂಬಾ ಸಕ್ಕದಾಗಿ ಬಂದಿದೆ. ಸೊ February 20 ಥಿಯೇಟರ್ಸ್ಗೆ ಬಂದು ನೋಡಿ. ಯಾಕಂದ್ರೆ ಅವ್ರು ಫಸ್ಟಿಂದಾನು ಇದು ಥಿಯೇಟರ್ಗಂತಾನೆ ಮಾಡಿರೋ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಈಗ ಎಲ್ಲರಿಗೂ ಒಂಥರ ಒಂದು ಸ್ವಲ್ಪ ನೆಗ್ಲೆಕ್ಟ್ ಆಗ್ಬಿಟ್ಟಿದೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ. ದಯವಿಟ್ಟು ಹೇಳ್ತಾ ಇದ್ರಿ, ಕನ್ನಡ ಸಿನಿಮಾ, ಅದು ಹೊಸಬರ್ ಸಿನಿಮಾ ಅಂದ್ರೆ ಒಂದು ಸ್ವಲ್ಪ ಏನ್ ಮಾಡಿರ್ತಾರೆ ಬಿಡು, ಏನೋ ಬಂದಿರ್ತಾರೆ ಮಾಡಿರ್ತಾರೆ ಅನ್ಕೊಂತೀರಾ. ಸೊ ಅದರಿಂದ ಅದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಾನೆ ನಮ್ಮ ಕಂಟೆಂಟ್ ನ ಟೀಸರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಅದನ್ನೆಲ್ಲ ನಾವು ರಿಲೀಸ್ ಮಾಡ್ತಾ ಇದ್ದಾಗ ನೀವೆಲ್ಲ ಅದನ್ನ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಅದನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹೊಸಬರು ಬಂದಾಗ ನಿಮ್ ಜನಗಳದೇ ಸಪೋರ್ಟ್ ಬೇಕಾಗಿರೋದು, ಕನ್ನಡಿಗರದೇ ಸಪೋರ್ಟ್ ಬೇಕಾಗಿರೋದು. ನಮ್ಮ ಕನ್ನಡ ಸಿನಿಮಾಗಳು ಉಳಿಬೇಕಂದ್ರೆ ನಿಮ್ ಕಡೆಯಿಂದ ಮಾತ್ರ ಸಾಧ್ಯ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೀರೋಯಿನ್ಗಳು ಅಷ್ಟೇ. ಗೋಪಿಕಾ ಅವರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದ್ರಲ್ಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಅವರು ಈಗ ಆಲ್ಫಾ ಅಂದ್ರೆ ಬರೀ ಮೆನ್ ಅಲ್ಲ, ಫಿಮೇಲು ಆಲ್ಫಾ ಅಂತ ಹೆಂಗೆ ಅಂತ ಈ ಸಿನಿಮಾನಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಹೋಲ್ ಹುಡುಗಿರ್ನ ತುಂಬಾ ಜನ ಕನೆಕ್ಟ್ ಆಗುತ್ತೆ. ಯಾವ ತರ ಅಂದ್ರೆ ಈಗ ಹುಡುಗಿರ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಜಾಸ್ತಿ ಹೇಳಕ್ಕಾಗಲ್ಲ. ನೀವೆಲ್ಲ ಒಂದು ಹೀರೋಯಿನ್ಗೆ ಟಗ್ ಆಫ್ ತರ ಇರುತ್ತೆ. ಅದು ತರ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಆಯನ ಅವರು ಅಷ್ಟೇ, ಅವರು ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ತುಂಬಾ ಚೆನ್ನಾಗಿದೆ, ಅವ್ರದ್ದು ಡಿಫ್ರೆಂಟ್ ಆಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಅವರು ಆಗ್ಲೇ ಹೇಳ್ದಾಗೆ ಒಂದು ಡಿಫ್ರೆಂಟ್ ರೋಲು, ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ. ಸೊ ಥಿಯೇಟರ್ ಅಲ್ಲಿ ನೋಡಿ. ಮತ್ತೆ ಬಾಲು ಸರ್ದು ಆಕ್ಟಿಂಗ್ ಆಗಿರ್ಬೋದು, ಮೊದ್ಲಿಂದ ನಾನು ಫ್ಯಾನು. ಸಕ್ಕದಾಗಿ ಮಾಡ್ತಾ ಇದ್ರು. ಅವ್ರು ಸ್ಕ್ರೀನ್ ಮೇಲೆ ನೋಡಿದ್ರೆ ಏನೋ ಒಂಥರ ಜೋಶ್ ಬರೋದು, ಒಂಥರ ಡಿಫ್ರೆಂಟ್ ಆಗಿ ಫುಲ್ ಮಾಸ್ ಆಗಿರೋರು.
ಈಗ ಅದೇ ತರ ನಮ್ ಟೀಸರ್ ಅಲ್ಲಂತೂ ಬಾಲು ಸರ್ ನೋಡಿ ನನ್ಗೆ ಖುಷಿ ಆಯ್ತು. ತುಂಬಾ ಸಕ್ಕದಾಗ ಒಳ್ಳೆ ಡೈಲಾಗ್ಸ್ ಇದೆ, ಎಲ್ಲಾನು ಸಕ್ಕದಾಗಿದೆ. ಸೊ ಟೀಸರು ಹಾಗೆ ರಾವ ರಾವ ಸಾಂಗ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರಿ ಅದೇ ತರ ಈ ಆಲ್ಫಾ ಟೈಟಲ್ ಟ್ರ್ಯಾಕು ಇದು ತುಂಬಾ ಮಾಸ್ ಆಗಿದೆ. ನನಗೆ ಫುಲ್ ಇಷ್ಟ ಆಯ್ತು. ನಿಮ್ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲ ಸಿನಿಮಾ ಅಂದ ಕೂಡಲೇ ಅಫ್ಕೋರ್ಸ್ ಒಂದು ನರ್ವಸ್ನೆಸ್ ಇರುತ್ತೆ. ಇಡೀ ತಂಡ ನಿಮ್ಮನ್ನು ಹೇಗೆ ನಡೆಸ್ಕೊಳ್ತಾ ಅಂದ್ರೆ ತುಂಬಾ ಭಯ ಆದ್ರೆ, ಅದರಲ್ಲೂ ಇಬ್ರಿಬ್ರು ಹೀರೋಯಿನ್ಸ್ ಬೇರೆ, ಖುಷಿ ಆಯ್ತಾ ನರ್ವಸ್ ಆಯ್ತಾ ಅಂತ? ಮೇಡಮ್ ನನಗೆ ಫಸ್ಟ್ ಫಿಕ್ಸ್ ಆಗಿದೆ ಸಿನಿಮಾ ಹೀರೋ ಆಗ್ಬೇಕು, ಹುಡುಗಿ ಫಿಕ್ಸ್ ಆಗಿದೆ ಅನ್ಕೊಂಡ್ಬಿಟ್ಟೆ. ಓಕೆ, ಹುಡುಗಿ ಫಿಕ್ಸ್ ಆಗಿದ್ದಲ್ಲ, ಸಿನಿಮಾ ಹೀರೋ ಆಗ್ಬೇಕು ಈ ತರ ಫಿಕ್ಸ್ ಆಗಿದ್ದಾಗ ಇದೆಲ್ಲ ಆಬ್ವಿಯಸ್ಲಿ ಬರುತ್ತೆ ಅಂತ ಗೊತ್ತಿತ್ತು. ನಮ್ದು ಫ್ಯಾಮಿಲಿ ಯಾವ್ದು ಫಿಲಂ ಬ್ಯಾಕ್ ಗ್ರೌಂಡ್ ಆತರ ಯಾವ್ದು ಇಲ್ಲ. ಸೊ ಅದಕ್ಕೆ ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿದೆ, ಯಾವುದೇ ಕಾರಣಕ್ಕೂ ಭಯ ಬೀಳ್ಬಾರ್ದು. ನನಗೆ ನಾನೇ ಪ್ರಿಪೇರ್ ಆಗ್ಬಿಟ್ಟಿದ್ದೆ, ಯಾವುದೇ ಕಾರಣಕ್ಕೂ ಭಯ ಬೀಳ್ಬಾರ್ದು. ಹಿಂಗ್ ಸ್ಟೇಜ್ ಮೇಲೆ ಮಾತಾಡೋವಾಗಿರ್ಬೋದು, ಆಕ್ಟಿಂಗ್ ಮಾಡೋವಾಗಿರ್ಬೋದು. ನಮಗೆ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಇಲ್ಲ, ನಮಗ್ ನಾವೇ ಸಪೋರ್ಟ್ ಮಾಡ್ಕೊಬೇಕು ಅಂತೇಳಿ ಫಿಕ್ಸ್ ಆಗ್ಬಿಟ್ಟಿದ್ದೆ. ಸೊ ಯಾವುದೇ ರೀತಿ ಭಯ ಆಗಿಲ್ಲ, ಯಾವುದೇ ರೀತಿ ನರ್ವಸ್ನೆಸ್ ಆಗಿಲ್ಲ. ಆಗಿದ್ರು 1-2% ಆಗಿರ್ಬೋದೇನೋ ಅಷ್ಟೇ. ಯಾಕಂದ್ರೆ ನಮ್ದು ಅಂದ್ರೆ ಟೈಮ್ ಇದ್ರೆ ಹೇಳ್ತೀನಿ. ಡೈರೆಕ್ಟರ್ ಒಂದು ಮಾತು ಹೇಳಿದ್ರು ವರ್ಕ್ಶಾಪ್ಸ್ ಮಾಡುವಾಗ, ಫುಲ್ಲಿ ಪ್ರಿಪೇರ್ಡ್ ಆಗಿ ಹೋಗ್ಬೇಕು ಅಂತ. ಯಾಕೆ ನರ್ವಸ್ನೆಸ್ ಆಗಿಲ್ಲ, ಯಾಕೆ ಭಯ ಇಲ್ಲ ಅಂದ್ರೆ ಅಷ್ಟು ಪ್ರಿಪೇರ್ಡ್ ಆಗಿದ್ವಿ. ಈ ಸಿನಿಮಾಗೆ ಏನ್ ಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ವಿ. ಡೈರೆಕ್ಟರ್ ವಿಜಯ್ ಸರ್ ಹೇಳಿದ್ರು ನಮ್ದು ವರ್ಕ್ಶಾಪ್ ನಡೀತಿದ್ದಾಗ, ಈಗ ಜನರಲಿ ನಾವು ಸಿನಿಮಾ ಶೂಟಿಂಗ್ ಮಾಡುವಾಗ ದೊಡ್ಡ ದೊಡ್ಡ ಹೀರೋ ಆದ್ರೂ, ಎಕ್ಸ್ಪೀರಿಯನ್ಸ್ ಇರೋ ಹೀರೋ ಆದ್ರೂ, ಹೀರೋ ಹೀರೋಯಿನ್ ಟೀಮ್ ಜೊತೆ ಎಲ್ಲ ಜೆಲ್ ಆಗ್ಬೇಕಂದ್ರೆ ಒಂದು ಸಣ್ಣ ಪುಟ್ಟ ಸೀನ್ ಇಡ್ತೀವಿ ಅಂತ. ನಮ್ದು ಕಾರಣಾಂತರಗಳಿಂದ ಒಂದು ದೊಡ್ಡ ಒಂದು ಲೊಕೇಶನ್ ಇತ್ತು, ಅದು ಡೆಮಾಲಿಷನ್ ಆಗ್ಬೇಕು ಅಂತೇಳಿ ತುಂಬಾ ಅವಾಗಲೇ ಸ್ಟಾರ್ಟಿಂಗ್ ಡೇನೆ ಅದೇ ಇತ್ತು. ಅದು ಇಂಟರ್ವೆಲ್ ಅಲ್ಲಿ ಒಂದು ದೊಡ್ಡ ಡೈಲಾಗ್ ಇದೆ. ತುಂಬಾ ಒಂದು 300 ಪೀಪಲ್ ಪ್ಲಸ್ ಇದ್ರು ಶೂಟಿಂಗ್ ಅಲ್ಲಿ. ಎಲ್ಲರೂ ನೋಡ್ತಾ ಇರ್ತಾರೆ. ನೀವು ಏನು ಭಯ ಬೀಳ್ಬೇಡಿ, ಆರಾಮಾಗಿ ಮಾಡಿ ಅಂತ ಹೇಳಿದ್ರು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರು. ನಾನು ಆಗ ಹೇಳಿದ್ದೆ, ಸರ್ ಮೊದಲೇ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ, ಬಟ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ನಿಮ್ಮ ಮುಂದೆ ಏನ್ ಮಾಡಿ ತೋರಿಸಿದೀನಿ, ನಾನು ಕ್ಯಾಮ್ರಾ ಮುಂದೆ ಮಾಡಿ ತೋರಿಸ್ತೀನಿ. ನೀವು ಓಕೆ ಅಂದ್ರೆ ನನಗೆ ಓಕೆ. ಸೊ ನನ್ಗೇನು ಭಯ ಇಲ್ಲ ಅಂತ ಹೇಳಿದ್ದೆ. ಹಂಗೆ ಕ್ಯಾಮ್ರಾ ಮುಂದೆ ಬಂದೆ, ಅದೇ ತರ ಮಾಡಿದೆ. ಓಕೆ ಅಂದ್ರು, ನನ್ಗೆ ಅವಾಗಲೇ ಓಕೆ ಆಯ್ತು. ಸೊ ಇದು ಫೆಬ್ರವರಿ 20ರ ನಂತರ ನಮ್ಮೆಲ್ಲ ಕನ್ನಡಿಗರಿಗೂ ಖಂಡಿತ ಸೂಪರ್ ಓಕೆ ಆಗ್ತೀರಾ ಹೇಮಂತ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ನಿಮ್ಮ ಹಾಗೂ ನಮ್ಮ ಹೀರೋಯಿನ್ಸ್ ಜೊತೆಗೆ ಒಂದು